ಫ್ರೆಂಡ್ಸ್, ಈ ಮನೆ ಬಂದು ನಮ್ಮ ಕೇರ್ಪೇಟೆಯಿಂದ ಶ್ರವಣ್ ಬೆಳಗೊಳ ಹೋಗೋ ರೋಡಲ್ಲಿ ದಮ್ನಿಂಗ್ಲ ಅಂತ ಒಂದು ಗ್ರಾಮ ಬರುತ್ತೆ. ದಮ್ನಿಂಗ್ಲ ಗ್ರಾಮದಲ್ಲಿ ಇರೋದು ಈ ಡೂಪ್ಲೆಕ್ಸ್ ಮನೆ. ಫ್ರೆಂಡ್ಸ್, ಈ ಮನೆ ಕಟ್ಟೋದಕ್ಕೆ ಟೋಟಲ್ 55ರಿಂದ ಒಂದು 75 ಲಕ್ಷ ಬಜೆಟ್ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ. ನಿಮ್ಗೇನಾದ್ರು ಮನೆ ಕಟ್ಟಿ ಅನುಭವ ಆಗಿದ್ರೆ ಈ ಮನೆ ಕಟ್ಟೋದಕ್ಕೆ ಟೋಟಲ್ ಎಷ್ಟು ಲಕ್ಷ ಅಮೌಂಟ್ ಆಗಿದೆ ಅಂತ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಕೊನೆವರೆಗೂ ನೋಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವೇನಾದರೂ ಮನೆ ಕಟ್ತಾ ಇರ್ತಾವ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಈಗ ನನ್ನ ಅಕೌಂಟ್ನ ಈಗ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಇನ್ಮೇಲೆ ಡೈಲಿ ಪ್ರತಿಯೊಂದು ಮನೆದು ನಾನು ಪ್ರತಿ ವಿಡಿಯೋನು ಒಂದು ಪೇಜಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಫ್ರೆಂಡ್ಸ್. ವೆಚ್ಚಕ್ಕಿಷ್ಟು ಹೊನ್ನಿರಲು ಒಂದು ಬೆಚ್ಚನೆಗೂಡಿರಲು ವೆಚ್ಚಕ್ಕಿಷ್ಟು ಹೊನ್ನಿರಲು ಇಚ್ಛೆ ಅರಿವ ಸತಿರಲು ನೆಚ್ಚಿದ ಕಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಯ್ಯ ಪ್ರೇಮಲೋಕವೊಂದೇನೆ ಸಾ ಕೇಳಯ್ಯ. ಒಂದು ಬೆಚ್ಚನೆಗೂಡಿರಲು ವೆಚ್ಚಕ್ಕಿಷ್ಟು ಹೊನ್ನಿರಲು ಇಚ್ಛೆ ಅರಿವ ಸತಿರಲು ನೆಚ್ಚಿದ ಕಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಯ್ಯ ಪ್ರೇಮಲೋಕವೊಂದೇನೆ ಸಾ ಕೇಳಯ್ಯ. ಸುಂದರ ಈ ಲೋಕ ನೀವಿರಲು ಸುಂದರ ಈ ಹಾಡು ನೀವಿರಲು ಸುಂದರ ಈ ಪ್ರೀತಿ ನೀವಿರಲು ಸುಂದರ ಈ ಕನಸು ನೀವಿರಲು ನನ್ನ ನಿಮ್ಮ ಜೀವ ಭಾವ ಒಂದೇ ಮನಸ್ಸೇ ಮನೆಯಮ್ಮ ಮನಸ್ಸಂತೆ ಮಾತಮ್ಮ ನಿಮ್ಮಿ ಮನಸ್ಸಲ್ಲಿ ನಾನಿರಲೇ ಹೇಳಮ್ಮ. ಒಂದು ಬೆಚ್ಚನೆಗೂಡಿರಲು ವೆಚ್ಚಕ್ಕಿಷ್ಟು ಹೊನ್ನಿರಲು ಇಚ್ಛೆ ಅರಿವ ಸತಿರಲು ನೆಚ್ಚಿದ ಕಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಮ್ಮ ಪ್ರೇಮಲೋಕವೊಂದೇನೆ ಸಾ ಕೇಳಮ್ಮ. ಒಂದು ಬೆಚ್ಚನೆಗೂಡಿರಲು ವೆಚ್ಚಕ್ಕಿಷ್ಟು ಹೊನ್ನಿರಲು ಇಚ್ಛೆ ಅರಿವ ಸತಿರಲು ನೆಚ್ಚಿದ ಕಲೆ ಒಲಿದಿರಲು ಯಾರಿಹರೋ ನಗುವ ಹೂಗಳಲ್ಲಿ ಯಾಕಿಹುದೋ ಮೌನ ಬೆಟ್ಟದಲ್ಲಿ ಏನದರ ಹಾಡು ಹಕ್ಕಿಯಲ್ಲಿ ಹೇಗಿದೆ ಈ ಸೊಗಸು ಸೃಷ್ಟಿಯಲ್ಲಿ ಏನು ಹೇಳಬೇಕೋ ಕಾಣೆ ಜಾಣೆ ಸೃಷ್ಟಿ ಬೆನ್ನಲ್ಲಿ ಅದು ಯಾರೋ ಇಹರಿಲ್ಲಿ ನನ್ನ ನಿನ್ನಲ್ಲಿ ಅದು ಏನೋ ಇದೆ.